ಸೊ ಈ ಇಡೀ ಪ್ರಕರಣದಲ್ಲಿ ಈಗ ಮತ್ತೊಂದು ಆಯಾಮ ಕೇಳಿ ಬರ್ತಾ ಇದೆ. ಕೆಎಸ್ಸಿಎಗೆ ಮತ್ತಷ್ಟು ಕಂಟಕ ಕಾದಿದ್ಯಾ? ಕೆಎಸ್ಸಿಎ ಸ್ಥಳಾಂತರ ಆಗತ್ತಾ? ಹಾಗಂತ ಸ್ಥಳಾಂತರ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಥಳಾಂತರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಜಾಗ ಇದೆಯಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವಂತಹ ಜಾಗ, ಈ ಜಾಗ ಇದು ಆರ್ಮಿ ಪ್ರಾಪರ್ಟಿ ಅಂತ ಒಂದು ಸಂಘಟನೆ ಕ್ಲೈಮ್ ಮಾಡ್ತಾ ಇದೆ. ಈ ಸ್ಟೇಡಿಯಂ ಅನ್ನ ಕೇಂದ್ರ ವಶಪಡಿಸಿಕೊಳ್ಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಮೋದಿಗೆ ಹಾಗಂತ ಪತ್ರ ಬರೆಯೋದಕ್ಕೆ ಈ ಸಂಘಟನೆ ಮುಂದಾಗಿದೆ. ಇದೀಗ ಚಿನ್ನಸ್ವಾಮಿ ಗ್ರೌಂಡ್ ಅನ್ನ ಸ್ಥಳಾಂತರ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಕೇಳಿ ಬಂದಿದೆ. ಯಾಕಂದ್ರೆ ಇದೊಂದು ಆರ್ಮಿ ಲ್ಯಾಂಡ್ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಸಹ ಒಂದ್ ಕಡೆ ಇದು ಆರ್ಮಿ ಲ್ಯಾಂಡ್, ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಈ ಒಂದು ಗ್ರೌಂಡ್. ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಒಂದ್ ಕಡೆ ಕಬ್ಬನ್ ಪಾರ್ಕ್ಗೆ ತೊಂದರೆ ಆಗುತ್ತೆ, ಗಿಡ ಮರಗಳಿಗೆ ತೊಂದರೆ ಆಗುತ್ತೆ. ಮತ್ತೊಂದ್ ಕಡೆ ಇಲ್ಲಿ ಫ್ಯಾನ್ಸ್ ಸಾಕಷ್ಟು ಜನ ಬರ್ತಾರೆ, ಅವರು ಸಹ ನೋಡಿ 11 ಜನ ಸಾವಿರ ಹಾಕಿದೆ. ಹೀಗಾಗಿ ಮೋದಿಗೆ ಪತ್ರ ಬರಲು ಮುಂದಾಗಿದ್ರೆ ನಮ್ಮ ಜೊತೆಗ ಕಬ್ಬನ್ ಪಾರ್ಕ್ ನ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಇದ್ರೆ ಮಾತಾಡ್ತೀನಿ. ಸರ್, ಈ ಒಂದು ಗ್ರೌಂಡ್ ನ ಬೇಕಾಗಿಲ್ಲ, ಶಿಫ್ಟ್ ಮಾಡೋದು ಒತ್ತಾಯ ಮಾಡ್ತಿದ್ದಾರೆ ಸರ್. ಎಷ್ಟು ಎಕರೆ ಇದೆ ಸರ್ ಗ್ರೌಂಡ್? ಇದು ಯಾರ್ ಲ್ಯಾಂಡ್ ಅಂತ? ಇದು ಆರ್ಮಿ ಲ್ಯಾಂಡ್. ಇದು ಚಿನ್ನಸ್ವಾಮಿ ಬಂದು ಆರ್ಮಿ ಲ್ಯಾಂಡ್. ಅದು ಬಂದು 18.5 ಎಕರೆ ಲೆಕ್ಕ ಗೊತ್ತಿರೋದು. ಆದಷ್ಟು ಈ ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡದ್ದು ಅಲ್ಲಿಗೆ ಹೋಗ್ಲಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅದರಿಂದಾನೇ ಜಾಸ್ತಿ ವಿಪರೀತ ಟ್ರಾಫಿಕ್, ಇದು ವಿಪರೀತ ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತೆ ಇಲ್ಲಿ ಸತ್ತಿರೋದು 11 ಜನ ಏನ್ ಸತ್ತಿದ್ದಾರೆ ಎಲ್ಲ ಅದರಿಂದಾನೇ ಆಗೋದು. ಯಾಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಹಾಳು ಮಾಡಿರೋದು ಅವರೇ. ಕಬ್ಬನ್ ಪಾರ್ಕ್ ಇರ್ತಕ್ಕ ಮರ ಗಿಡಗಳು, ವೃಕ್ಷ ದೇವತೆಗಳನ್ನೆಲ್ಲ ಹಾಳು ಮಾಡಿರೋದು ಅವರೇ. ಆದಷ್ಟು ಬೇಗ ಇವರು ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾವ್ದು ಸರ್ಕಾರದಲ್ಲ, ಅದು ಪ್ರೈವೇಟ್. ಅದು ಪ್ರೈವೇಟ್ಗೋಸ್ಕರ ನಾವ್ಯಾಕೆ ತಲೆ ಕೆಡ್ಸ್ಕೊಂಡು ಹೋಗೋಣ, ಅದನ್ನ ಶಿಫ್ಟ್ ಮಾಡ್ಕೊಂಡು ಹೋಗಿ ಆ ಲ್ಯಾಂಡ್ ನ ನಮ್ಮ ಆರ್ಮಿಯವ್ರು ಕೊಟ್ಟು ಆರ್ಮಿಯವರಿಗೆ ಲೆಟರ್ ಬರ್ತೀರಿ ಒಂದು ವಿಚಾರಕ್ಕೆ ಏನಾದ್ರು ನರೇಂದ್ರ ಮೋದಿಗೆ ಏನಾದ್ರು? ಹೌದು, ನರೇಂದ್ರ ಮೋದಿ ಅವರಿಗೆ ನಾನು ಬರೀತೀನಿ. ಡಿಫೆನ್ಸ್ ಮಿನಿಸ್ಟರ್ ಇಬ್ಬರಿಗೂ ಲೆಟರ್ ಬರೆದು ಇದು ಕಾನೂನಾತ್ಮಕ ಏನೈತೆ ಈ ಲ್ಯಾಂಡ್ ನ ಅವ್ರಿಗೆ ಡಿಫೆನ್ಸ್ ಕೊಟ್ಬಿಡಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಇದು ಬೇಡ, ಇದನ್ನ ಶಿಫ್ಟ್ ಮಾಡಿ ಅಂತ ನಾನು ಆದಷ್ಟು ಬೇಗ. ಸರ್, ಈಗ ಗ್ರೌಂಡ್ ಎಲ್ಲಿ ಆಗುತ್ತೆ? ಅಕಸ್ಮಾತ್ ಜಾಗ ತಗೊಂಡ್ರೆ ಅಂತ ಹೇಳಿದ್ರೆ ಎಲ್ಲಿ ಜಾಗ ತಗೊಂಡಿದ್ದಾರೆ? ಏರ್ಪೋರ್ಟ್ ಪಕ್ಕನ ಹೇಗೆ ಅಂತ? ಅದು ಏರ್ಪೋರ್ಟ್ ಪಕ್ಕ ಬಂಡೆಕೊಡುಗೆಹಳ್ಳಿ ಬಾಗ್ಲೂರ್ ಇದೆ. ಬಂಡೆಕೊಡುಗೆ ಅದೇನು ಪಕ್ಕದಲ್ಲೇ ಇದೆ. ಅದು ಅಲ್ಲಿ 100 ಎಕರೆ ಇದೆ. 100 ಎಕರೆಲ್ಲಿ ಏನ್ ಬೇಕಾರ ಮಾಡ್ಕೊಂಡು ಇದು ಬರೋ ಬರೀ 17-18 ಎಕರೆ ಅವ್ರು ಇರ್ತಾರೆ. ಅದಕ್ಕಿಂತ 100 ಎಕರೆಲ್ಲಿ ಅವ್ರು ಯಾವ ತರನ ಐಷಾರಾಮಿ ತರ ಕಟ್ಕೊಂಡು ಆರಾಮಾಗಿ ಪಾರ್ಕಿಂಗ್ ಎಲ್ಲ ಮಾಡ್ಕೋಬಹುದು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಇಲ್ಲಿ ಗ್ರೌಂಡ್ ಬೇಡವೇ ಬೇಡ. ಸಿಟಿ ಸೆಂಟರ್ ಅಲ್ಲಿ ಬೇಡವೇ ಬೇಡ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ವಿಧಾನಸೌಧ ಇದೆ, ಪಕ್ಕದಲ್ಲೇ ಇಲ್ಲೆಲ್ಲ ಹೈಕೋರ್ಟ್ ಇದೆ, ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ಗಳು ಇದೆ. ನಾಳೆ ದಿವಸ ಹೆಚ್ಚು ಕಮ್ಮಿ ಆಯ್ತು. ಈಗಾಗಲೇ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆ. ಮುಂದೆ ಏನಾರ ಅನಾಹುತ 11 ಜನ ಸಾವು ಆಗಿದೆ. ಮುಂದೆ ಏನಾರ ಅನಾಹುತ ಆಗೋ ಬದಲು ಈಗಲೇ ಸರ್ಕಾರ ಇದನ್ನ ಗಮನ ತಗೊಂಡು ಇದು ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು. ಅದೇ ನಾನು ಮೋದಿ ಅವರಿಗೆ ಲೆಟರ್ ಬರೆಯೋದು. ಮೋದಿ ಅವರು ಸೆಂಟ್ರಲ್ ಗವರ್ಮೆಂಟ್ ಅವರು ಮೋದಿ ಅವರಿಗೆ ನಾನು ಲೆಟರ್ ಬರೆಯೋದು. ಡಿಫೆನ್ಸ್ ಮಿನಿಸ್ಟರ್ಗೂ ನಾನು ಲೆಟರ್ ಬರೀತಾ ಇದ್ದು, ದಯವಿಟ್ಟು ನೀವು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಪ್ರಧಾನಿ ಅವರು ಇದಕ್ಕೆ ಎಂಟ್ರಿ ಆಗಬೇಕು. ಈ ಒಂದು ಆದಷ್ಟು ಬೇಗ ಈ ಸ್ಟೇಡಿಯಂನ ಶಿಫ್ಟ್ ಮಾಡಿಕೊಂಡು ಅವ್ರ ಜಾಗಕ್ಕೆ ಅವ್ರು ಹೋಗ್ಲಿ ಅಂತ ನಾನು ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತೆ ಅಡ್ವೊಕೇಟ್ ಉಮೇಶ್ ಅಂತ ಮಾತಾಡ್ತೀನಿ. ಇದಿಷ್ಟು ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂಗ್ರೆಸ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಈ ಇಡೀ ಪ್ರಕರಣದಲ್ಲಿ ಈಗ ಮತ್ತೊಂದು ಆಯಾಮ ಕೇಳಿ ಬರ್ತಾ ಇದೆ. ಕೆಎಸ್ಸಿಎಗೆ ಮತ್ತಷ್ಟು ಕಂಟಕ ಕಾದಿದ್ಯಾ? ಕೆಎಸ್ಸಿಎ ಸ್ಥಳಾಂತರ ಆಗತ್ತಾ? ಹಾಗಂತ ಸ್ಥಳಾಂತರ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಥಳಾಂತರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಜಾಗ ಇದೆಯಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವಂತಹ ಜಾಗ, ಈ ಜಾಗ ಇದು ಆರ್ಮಿ ಪ್ರಾಪರ್ಟಿ ಅಂತ ಒಂದು ಸಂಘಟನೆ ಕ್ಲೈಮ್ ಮಾಡ್ತಾ ಇದೆ. ಈ ಸ್ಟೇಡಿಯಂ ಅನ್ನ ಕೇಂದ್ರ ವಶಪಡಿಸಿಕೊಳ್ಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಮೋದಿಗೆ ಹಾಗಂತ ಪತ್ರ ಬರೆಯೋದಕ್ಕೆ ಈ ಸಂಘಟನೆ ಮುಂದಾಗಿದೆ. ಇದೀಗ ಚಿನ್ನಸ್ವಾಮಿ ಗ್ರೌಂಡ್ ಅನ್ನ ಸ್ಥಳಾಂತರ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಕೇಳಿ ಬಂದಿದೆ. ಯಾಕಂದ್ರೆ ಇದೊಂದು ಆರ್ಮಿ ಲ್ಯಾಂಡ್ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಸಹ ಒಂದ್ ಕಡೆ ಇದು ಆರ್ಮಿ ಲ್ಯಾಂಡ್, ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಈ ಒಂದು ಗ್ರೌಂಡ್. ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಒಂದ್ ಕಡೆ ಕಬ್ಬನ್ ಪಾರ್ಕ್ಗೆ ತೊಂದರೆ ಆಗುತ್ತೆ, ಗಿಡ ಮರಗಳಿಗೆ ತೊಂದರೆ ಆಗುತ್ತೆ. ಮತ್ತೊಂದ್ ಕಡೆ ಇಲ್ಲಿ ಫ್ಯಾನ್ಸ್ ಸಾಕಷ್ಟು ಜನ ಬರ್ತಾರೆ, ಅವರು ಸಹ ನೋಡಿ 11 ಜನ ಸಾವಿರ ಹಾಕಿದೆ. ಹೀಗಾಗಿ ಮೋದಿಗೆ ಪತ್ರ ಬರಲು ಮುಂದಾಗಿದ್ರೆ ನಮ್ಮ ಜೊತೆಗ ಕಬ್ಬನ್ ಪಾರ್ಕ್ ನ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಇದ್ರೆ ಮಾತಾಡ್ತೀನಿ. ಸರ್, ಈ ಒಂದು ಗ್ರೌಂಡ್ ನ ಬೇಕಾಗಿಲ್ಲ, ಶಿಫ್ಟ್ ಮಾಡೋದು ಒತ್ತಾಯ ಮಾಡ್ತಿದ್ದಾರೆ. ಸರ್, ಎಷ್ಟು ಎಕರೆ ಇದೆ ಸರ್ ಗ್ರೌಂಡ್? ಇದು ಯಾರ್ ಲ್ಯಾಂಡ್ ಅಂತ? ಇದು ಆರ್ಮಿ ಲ್ಯಾಂಡ್. ಇದು ಚಿನ್ನಸ್ವಾಮಿ ಬಂದು ಆರ್ಮಿ ಲ್ಯಾಂಡ್. ಅದು ಬಂದು 18.5 ಎಕರೆ ಲೆಕ್ಕ ಗೊತ್ತಿರೋದು. ಆದಷ್ಟು
ಈ ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡಿದ್ದು ಅಲ್ಲಿಗೆ ಹೋಗ್ಲಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅದರಿಂದಾನೇ ಜಾಸ್ತಿ ವಿಪರೀತ ಟ್ರಾಫಿಕ್, ಇದು ವಿಪರೀತ ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತೆ ಇಲ್ಲಿ ಸತ್ತಿರೋದು 11 ಜನ ಏನ್ ಸತ್ತಿದ್ದಾರೆ ಎಲ್ಲ ಅದರಿಂದಾನೇ ಆಗೋದು. ಯಾಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಹಾಳು ಮಾಡಿರೋದು ಅವರೇ, ಕಬ್ಬನ್ ಪಾರ್ಕ್ ಇರ್ತಕ್ಕ ಮರ ಗಿಡಗಳು ವೃಕ್ಷ ದೇವತೆಗಳನ್ನೆಲ್ಲ ಹಾಳು ಮಾಡಿರೋದು ಅವರೇ. ಆದಷ್ಟು ಬೇಗ ಇವರು ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವ್ದು ಸರ್ಕಾರದಲ್ಲ, ಅದು ಪ್ರೈವೇಟ್. ಅದು ಪ್ರೈವೇಟ್ಗೋಸ್ಕರ ನಾವ್ಯಾಕೆ ತಲೆ ಕೆಡ್ಸ್ಕೊಂಡು ಹೋಗೋಣ, ಅದನ್ನ ಶಿಫ್ಟ್ ಮಾಡ್ಕೊಂಡು ಹೋಗಿ ಆ ಲ್ಯಾಂಡ್ ನ ನಮ್ಮ ಆರ್ಮಿಯರ್ ಕೊಟ್ಟು ಆರ್ಮಿಯವರಿಗೆ ಲೆಟರ್ ಬರ್ತೀರಿ ಒಂದು ವಿಚಾರಕ್ಕೆ ಏನಾದ್ರು ನರೇಂದ್ರ ಮೋದಿಗೆ ಏನಾದ್ರು? ಹೌದು, ನರೇಂದ್ರ ಮೋದಿ ಅವರಿಗೆ ನಾ ಬರೀತೀನಿ, ಡಿಫೆನ್ಸ್ ಮಿನಿಸ್ಟರ್ಗೆ ಇಬ್ಬರಿಗೂ ಲೆಟರ್ ಬರೆದು ಇದು ಕಾನೂನಾತ್ಮಕ ಏನೈತೆ ಈ ಲ್ಯಾಂಡ್ ನ ಅವರಿಗೆ ಡಿಫೆನ್ಸ್ ಕೊಟ್ಬಿಡಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಬೇಡ ಇದನ್ನ ಶಿಫ್ಟ್ ಮಾಡಿ ಅಂತ ನಾನು ಆದಷ್ಟು ಬೇಗ. ಈಗ ಗ್ರೌಂಡ್ ಇಲ್ಲಿ ಆಗುತ್ತೆ, ಅಕಸ್ಮಾತ್ ಜಾಗ ತಗೊಂಡ್ರೆ ಎಲ್ಲಿ ಜಾಗ ತಗೊಂಡಿದ್ದಾರೆ? ಏರ್ಪೋರ್ಟ್ ಪಕ್ಕನ ಹೇಗೆ ಅಂತ? ಅದು ಏರ್ಪೋರ್ಟ್ ಪಕ್ಕ ಬಂಡೆಕೊಡುಗೆ ಬಾಗ್ಲೂರ್ ಇದೆ, ಬಂಡೆಕೊಡುಗೆ ಅದೇನು ಪಕ್ಕದಲ್ಲೇ ಇದೆ. ಅದು ಅಲ್ಲಿ 100 ಎಕರೆ ಇದೆ. 100 ಎಕರೆಲ್ಲಿ ಏನ್ ಬೇಕಾರ ಮಾಡ್ಕೊಂಡು ಇದಿರೋ ಬರೀ 17-18 ಎಕರೆ ಅವ್ರು ಇರ್ತಾರೆ. ಅದಕ್ಕಿಂತ 100 ಎಕರೆಲ್ಲಿ ಅವ್ರು ಯಾವ ತರನ ಐಷಾರಾಮಿ ತರ ಕಟ್ಕೊಂಡು ಆರಾಮಾಗಿ ಪಾರ್ಕಿಂಗ್ ಎಲ್ಲ ಮಾಡ್ಕೋಬಹುದು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಇಲ್ಲಿ ಗ್ರೌಂಡ್ ಬೇಡವೇ ಬೇಡ ಸಿಟಿ ಸೆಂಟರ್ ಅಲ್ಲಿ ಬೇಡವೇ ಬೇಡ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ವಿಧಾನಸೌಧ ಇದೆ, ಪಕ್ಕದಲ್ಲೇ ಇಲ್ಲೆಲ್ಲ ಹೈಕೋರ್ಟ್ ಇದೆ, ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ಗಳು ಇದೆ. ನಾಳೆ ದಿವಸ ಹೆಚ್ಚು ಕಮ್ಮಿ ಆಯ್ತು. ಈಗಾಗಲೇ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿರೋ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆ. ಮುಂದೆ ಏನಾರ ಅನಾಹುತ 11 ಜನ ಸಾವು ಆಗಿದೆ. ಮುಂದೆ ಏನಾರ ಅನಾಹುತ ಆಗೋ ಬದಲು ಈಗಲೇ ಸರ್ಕಾರ ಇದನ್ನ ಗಮನ ತಗೊಂಡು ಇದು ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು. ಅದೇ ನಾನು ಮೋದಿ ಅವರಿಗೆ ಲೆಟರ್ ಬರೆಯೋದು. ಮೋದಿ ಅವರು ಸೆಂಟ್ರಲ್ ಗವರ್ಮೆಂಟ್ ಅವರು ಮೋದಿ ಅವ್ರಿಗೆ ನಾನು ಲೆಟರ್ ಬರೆಯೋದು, ಡಿಫೆನ್ಸ್ ಮಿನಿಸ್ಟರ್ಗೂ ನಾನು ಲೆಟರ್ ಬರೀತಾ ಇದ್ದು, ದಯವಿಟ್ಟು ನೀವು ಸೆಂಟ್ರಲ್ ಡಿಫೆನ್ಸ್ ಮಿನಿಸ್ಟರ್ ಮತ್ತೆ ಪ್ರಧಾನಿ ಅವರು ಇದಕ್ಕೆ ಎಂಟ್ರಿ ಆಗಬೇಕು. ಈ ಒಂದು ಆದಷ್ಟು ಬೇಗ ಈ ಸ್ಟೇಡಿಯಂನ ಶಿಫ್ಟ್ ಮಾಡಿಕೊಂಡು ಅವ್ರ ಜಾಗಕ್ಕೆ ಹೋಗ್ಲಿ ಅಂತ ನಾನು ಕಬ್ಬನ್ ಪಾರ್ಕ್ ವಾಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತೆ ಅಡ್ವೊಕೇಟ್ ಉಮೇಶ್ ಅಂತ ಮಾತಾಡ್ತೀನಿ. ಇದಿಷ್ಟು ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂಗ್ರೆಸ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಈ ಇಡೀ ಪ್ರಕರಣದಲ್ಲಿ ಈಗ ಮತ್ತೊಂದು ಆಯಾಮ ಕೇಳಿ ಬರ್ತಾ ಇದೆ. ಕೆಎಸ್ಸಿಎಗೆ ಮತ್ತಷ್ಟು ಕಂಟಕ ಕಾದಿದ್ಯಾ? ಕೆಎಸ್ಸಿಎ ಸ್ಥಳಾಂತರ ಆಗತ್ತಾ? ಹಾಗಂತ ಸ್ಥಳಾಂತರ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಥಳಾಂತರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಜಾಗ ಇದೆಯಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವಂತಹ ಜಾಗ, ಈ ಜಾಗ ಇದು ಆರ್ಮಿ ಪ್ರಾಪರ್ಟಿ ಅಂತ ಒಂದು ಸಂಘಟನೆ ಕ್ಲೈಮ್ ಮಾಡ್ತಾ ಇದೆ. ಈ ಸ್ಟೇಡಿಯಂ ಅನ್ನ ಕೇಂದ್ರ ವಶಪಡಿಸಿಕೊಳ್ಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಮೋದಿಗೆ ಹಾಗಂತ ಪತ್ರ ಬರೆಯೋದಕ್ಕೆ ಈ ಸಂಘಟನೆ ಮುಂದಾಗಿದೆ. ಇದೀಗ ಚಿನ್ನಸ್ವಾಮಿ ಗ್ರೌಂಡ್ ಅನ್ನ ಸ್ಥಳಾಂತರ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಕೇಳಿ ಬಂದಿದೆ. ಯಾಕಂದ್ರೆ ಇದೊಂದು ಆರ್ಮಿ ಲ್ಯಾಂಡ್ ಅಂತ ಹೇಳಲಾಗ್ತದೆ. ಒಂದ್ ಕಡೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಸಹ ಒಂದ್ ಕಡೆ ಇದು ಆರ್ಮಿ ಲ್ಯಾಂಡ್, ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು.